ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಓಪನ್ ಹೀಲರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರೆ ಯಾವ ತರದ ಸಿಂಬಲ್ಸ್ ಎಲ್ಲ ನಿಮ್ಗೆ ಕಾಣ್ತದೆ, ಹಾಗೆ ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಏನೆಲ್ಲ ಒಳ್ಳೆಯ ವಿಚಾರಗಳು ನಡೆಯುತ್ತದೆ ಎಂದು ನೋಡೋಣ. ಇನ್ನು ನಿಮ್ಮ ಜೊತೆ ಯೂನಿವರ್ಸ್ ಕನೆಕ್ಟ್ ಆಗಿರುವಾಗ ನಿಮಗೆ ರಿಪೀಟೆಡ್ ಏಂಜಲ್ಸ್ ನಂಬರ್ ಕಾಣ್ಬೋದು. 1111 ಅಥವಾ 5555 ಅಥವಾ 7777. ಈ ನಂಬರ್ಗಳು ನಿಮಗೆ ವೆಹಿಕಲ್ ನಂಬರ್ ಅಲ್ಲಿ ಕಾಣ್ಬೋದು ಅಥವಾ ಟೈಮ್ ನೋಡುವಾಗ್ಲೂ ಕಾಣ್ಬೋದು. ಹಾಗೆ ನೀವು ಪೇಮೆಂಟ್ ಮಾಡಿರುವಂತಹ ರಿಸಿಪ್ಟ್ ಅಲ್ಲಿ ಕಾಣ್ಬೋದು. ಮತ್ತೆ ನೀವು ಏನಾದರೂ ಪರ್ಚೇಸ್ ಮಾಡಿರೋ ಬಿಲ್ಗಳಲ್ಲಿ ಕೂಡ ಈ ನಂಬರ್ ಕಾಣ್ಬೋದು. ಇನ್ನು ಎರಡನೇದಾಗಿ, ನೀವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಾ ಅಥವಾ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಳ್ತಾ ಇರ್ತೀರಾ. ಆ ಕ್ಷಣಕ್ಕೆ ನಿಮಗೆ ಅವರಿಂದ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು, ಅಥವಾ ಯಾವ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಾ ಆ ವಿಷಯ ನೀವು ಪೇಪರಲ್ಲಿ ನೋಡ್ಬೋದು ಅಥವಾ ಚಾನೆಲ್ಗಳಲ್ಲಿ ನೋಡ್ಬೋದು ಅಥವಾ ಬೇರೆ ಯಾರಾದ್ರೂ ಬಂದು ನಿಮ್ಗೆ ಹೇಳ್ಬೋದು. ಇನ್ನು ಮೂರನೇದಾಗಿ, ಯೂನಿವರ್ಸ್ ನಿಮ್ ಜೊತೆ ಕನೆಕ್ಟ್ ಆಗಿರುವಾಗ ನಿಮ್ಗೆ ಬಟರ್ಫ್ಲೈಸ್ ನ ಕಾಣ್ಬೋದು ನೀವು. ಅದು ಯಾವ ತರ ಅಂದ್ರೆ, ಆ ಬಟರ್ಫ್ಲೈ ನಿಮ್ಮ ಕಣ್ಣ ಎದುರೇ ಹೋಗೋ ತರ ಇರ್ಬೋದು. ಹಾಗೆಯೇ ಪ್ರಾಣಿಗಳು, ಯಾವುದೇ ಒಂದು ಪ್ರಾಣಿ ನಿಮ್ಗೆ ಪದೇ ಪದೇ ಕಾಣಿಸಬಹುದು ಅಥವಾ ಆ ಪ್ರಾಣಿ ನಿಮ್ಮ ಮನೆ ಮುಂದೆ ಬರ್ಬೋದು. ಆ ಪ್ರಾಣಿ ನಿಮ್ಮ ಜೊತೆ ಅದರ ಮಾಲೀಕನ ಜೊತೆ ಇರುವ ತರ ಪ್ರೀತಿಯಿಂದ ಇರಬಹುದು. ಇನ್ನು ಪಕ್ಷಿಗಳು ನಿಮ್ಮ ಮನೆ ಮುಂದೆ ಬರಬಹುದು ಅಥವಾ ನಿಮ್ಮ ಮನೆಯ ವಿಂಡೋದ ಮೇಲೆ ಕುಳಿತುಕೊಳ್ಳಬಹುದು. ನೀವು ಏನಾದರೂ ತಿನ್ನಕ್ಕೆ ಹಾಕ್ತೀರಾ ಅಂತ ಕಾಯ್ತಾ ಇರ್ಬೋದು. ಇನ್ನು ನಾಲ್ಕನೇದಾಗಿ, ನೀವು ಎಲ್ಲಿ ನೋಡಿದ್ರೆ ಸಹ ನಿಮ್ಗೆ ಬೇಕಾಗಿರುವಂತಹ ಸ್ವಿಚ್ ವರ್ಡ್ಸ್ ಕಾಣ್ಬೋದು, ಗಾದೆಗಳು ಕಾಣ್ಬೋದು, ಪಾಸಿಟಿವ್ ಅಫರ್ಮೇಶನ್ ಕಾಣ್ಬೋದು. ಇವುಗಳನ್ನು ನೀವು ಗೂಗಲ್ ಅಲ್ಲಿ ನೋಡುವಾಗ ಸೇಮ್ ಕಾಣ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ನೋಡುವಾಗ ಸೇಮ್ ಕಾಣ್ಬೋದು. ಟೋಟಲಿ ನಿಮಗೆ ಪದೇ ಪದೇ ಕಾಣಸಿಗಬಹುದು. ಇನ್ನು ಐದನೇದಾಗಿ, ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿರುವಾಗ ನೀವು ಪ್ರಕೃತಿಯ ಜೊತೆಗೆ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತೀರಾ. ಹಾಗೆಯೇ ಅಲ್ಲಿ ಇರುವಂತಹ ಪ್ರತಿಯೊಂದು ಗಿಡ, ಮರ, ಹೂವು ಎಲ್ಲದರಲ್ಲೂ ಖುಷಿಯನ್ನು ಕಂಡುಕೊಳ್ಳುತ್ತೀರಾ. ಪ್ರತಿಯೊಂದು ಎಲೆಯಲ್ಲಿರುವ ಶೇಪು ಮತ್ತೆ ಕಲ್ಲರ್ ಪ್ರತಿಯೊಂದು ಕೂಡ ನೀವು ಗಮನಿಸ್ತೀರಾ. ಮರದಲ್ಲಿರುವ ನೆರಳನ್ನು ಕೂಡ ನೀವು ಅನುಭವಿಸ್ತೀರಾ. ಇನ್ನೊಂದು ಏನು ಹೇಳುದಾದ್ರೆ, ನಿಮಗೆ ಫೆದರ್ ಸಿಗಬಹುದು. ಅದರಲ್ಲೂ ಹಕ್ಕಿಗಳು ಓಡಾಡದ ಜಾಗದಲ್ಲಿ ನಿಮ್ಗೆ ಫೆದರ್ ಸಿಗ್ಬೋದು. ಅದು ಒಂಥರ ಯೂನಿಕ್ ಆಗಿ ಕಲರ್ ಇರ್ಬೋದು, ವೈಟ್ ಇರ್ಬೋದು, ಯಾವ್ದಾದ್ರು ಒಂದು ಕಲರ್ ಇರ್ಬೋದು. ಹಾಗೆ ನಿಮ್ಗೆ ಪಿಕಾಕ್ ಇದ್ದು ಫೆದರ್ ಸಿಗ್ಬೋದು. ಇದೆಲ್ಲ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರುವಾಗ ಸಿಗುವಂತಹ ಸಿಂಬಲ್ ಆಗಿದೆ. ಇನ್ನು ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿರುವಾಗ ನೀವು ಒಳ್ಳೆಯ ಮನಸ್ಸಿರುವ ವ್ಯಕ್ತಿಗಳು, ಅಂದರೆ ತುಂಬಾ ಪಾಸಿಟಿವ್ ಆಗಿರುವ ವ್ಯಕ್ತಿಗಳನ್ನು ನೀವು ಅಟ್ರಾಕ್ಟ್ ಮಾಡ್ತೀರಾ. ಹಾಗೆಯೇ ಅವರು ಕೂಡ ನಿಮ್ಮ ಯಶಸ್ಸನ್ನೇ ಬಯಸ್ತಾ ಇರ್ತಾರೆ. ಇನ್ನು ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿರುವಾಗ ನಿಮ್ಮಲ್ಲಿ ಯಾವ ತರ ಚೇಂಜಸ್ ಬರ್ತದೆ ಅಂದ್ರೆ, ನಿಮ್ಮ ಇಂಟ್ಯೂಷನ್ ಪವರ್ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಹಾಗೆಯೇ ನಿಮ್ಮೊಳಗಿರುವಂತಹ ಡಿವೈನ್ ಎನರ್ಜಿ ಮೇಲೆ ನಿಮಗೆ ತುಂಬಾ ನಂಬಿಕೆ ಬರ್ತದೆ. ನೀವು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನ, ವ್ಯಾಯಾಮ ಎಲ್ಲಾನು ಮಾಡಿಕೊಂಡು ತುಂಬಾ ಖುಷಿಯನ್ನು ಎಲ್ಲದರಲ್ಲೂ ಕಂಡುಕೊಳ್ಳುತ್ತೀರಾ. ಹಾಗೆಯೇ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸ್ತದೆ ಅದನ್ನು ಮಾತ್ರ ಮಾಡ್ತೀರಾ. ಹಾಗೆ ನಿಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಯಾವುದಕ್ಕೂ ಭಯ ಬೀಳೋದಿಲ್ಲ. ಎಲ್ಲವನ್ನು ಎದುರಿಸಕ್ಕೆ ಸಿದ್ಧರಾಗಿರ್ತೀರಿ.
ಯೂನಿವರ್ಸ್ ನನ್ನ ಜೊತೆಗಿದೆ ಎಂಬ ಕಾನ್ಫಿಡೆಂಟ್ ನಿಮ್ಮಲ್ಲಿ ಇರ್ತದೆ. ಏನು ಅಂತ ಹೇಳೋದಾದ್ರೆ, ನಿಮಗೆ ನಿಮ್ಮಲ್ಲಿ ಏನಾದರೂ ಕ್ಲಾರಿಟಿ ಬೇಕು ಅಂತಾದ್ರೆ, ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂತಾದ್ರೆ, ನೀವು ಯೂನಿವರ್ಸ್ ಜೊತೆಗೆ ಮಾತನಾಡುತ್ತೀರಾ. ಹಾಗೆಯೇ ಯೂನಿವರ್ಸ್ ಅಲ್ಲಿ ನೀವು ಯಾವುದಾದರೂ ಒಂದು ಸಿಂಬಲ್ ತೋರ್ಸು ಅಂತ ಯೂನಿವರ್ಸ್ ನ ಕೇಳ್ಕೊಳ್ತೀರಾ. ಆ ಸಿಂಬಲ್ಸ್ ಗಳು ಈ ವಿಡಿಯೋದಲ್ಲಿ ಹೇಳಿರೋದು ಯಾವುದಾದರೂ ಒಂದು ನಿಮಗೆ ಕಾಣಬಹುದು. ಇವತ್ತಿನ ವಿಡಿಯೋದಲ್ಲಿ ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿರುವಾಗ ಯಾವ ತರ ಸಿಂಬಲ್ಸ್ ನಿಮ್ಗೆ ಕಾಣಸಿಗುತ್ತದೆ ಅಂತ ನೋಡಿದ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.